ವೆಲ್ಕಮ್ ಟು ರಾಧಾ ಚಾನಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೆ. ಸುಲಭ. ಈಗ ಇನ್ನೂ ಹಬ್ಬಗಳೇನು ಶುರುವಾಗ್ತಾ ಇತ್ತು. ಈಗಲೇ ನಾವು ಏನಾರು ಒಂದು ಪ್ರಿಪೇರ್ ಆಗಿದ್ದರೆ ಪಟಕ್ಕನೆ ಮಾಡ್ಕೊಂಡು ಬಿಡ್ಲಕ್ಕೆ ಫ್ರೆಂಡ್ಸ್. ಹಾಗೆ ಇದು ತುಂಬ ರುಚಿಯಾಗುತ್ತೆ ಈ ಹೋಳಿಗೆ, ಕಡಲೆಬೇಳೆ ಹೋಳಿಗೆ. ನೋಡಿ, ಒಂದು ಕಪ್ ಮೈದಾ ಹಿಟ್ಟು, ಅದೇ ಕಪ್ಪಲ್ಲಿ 1/4 ಕಪ್ ಗೋಧಿ ಹಿಟ್ಟು ಹಾಕೊಂಡೆ ಫ್ರೆಂಡ್ಸ್. ಗೋಧಿ ಹಿಟ್ಟು ಹಾಕೊಂಡ್ರೆ ನಮಗೆ ನಾರು ಬರೋದಿಲ್ಲ, ಪಟ್ಟ ಕಟ್ಟಾಗುತ್ತೆ. ಹಾಗೆ 1-2 ಚಮಚ ತುಪ್ಪ ಹಾಕಂತ ಇದೆ. ಚೂರು ಉಪ್ಪು ಹಾಕೊಂಡೆ. ಇದೇ ಕಪ್ಪಲ್ಲಿ 1 ಕಪ್ ನೀರು ಬೇಕಾಗ್ತದೆ ಸಾಧಾರಣ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಬ. ಚೂರು ಹಾಕಂತ ಇದೆ ಫ್ರೆಂಡ್ಸ್. ಹೀಗೆ ಸಾಫ್ಟಾಗಿ ಕಲಸಿಟ್ಕೊಳ್ಬೇಕಿದು. ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಇದರ ಮೇಲೆಲ್ಲ ಚೂರು ಹಚ್ಚಿಟ್ಟು ಬಿಡುವ. ಇದನ್ನೀಗ ಒಂದು ಅರ್ಧ ಗಂಟೆ ಹೀಗೆ ಇಟ್ಕೊಂಡು ಬಿಡುವ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಡಲೆಬೇಳೆ 1 ಕಪ್ಪು ಒಂದು ಗಂಟೆ ನೆನೆಸಿಟ್ಟು ಆಮೇಲೆ 4 ವಿಸಿಲ್ ಬರ್ಸಿದೆ ಫ್ರೆಂಡ್ಸ್. ನೋಡಿ, ಹಾಕಿ ಬೆಂತು. ನೋಡಿ, 4-5 ವಿಸಿಲ್ ಆದರೆ ನೋಡಿ ಹಾಕಿ ಬೆಂದಿದೆ ಇದು. ನೋಡಿ, ಹೀಗಾದಮೇಲೆ ಇದನ್ನು ನೀರು ಹರ್ಪಿಕೊಂಡು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಬರ್ತೇವೆ ಫ್ರೆಂಡ್ಸ್. ಹಿಂಗೆ ಹಾಕ್ಕೊಂಡು ಇದು ನಮಗೆ ಈ ನೀರು ಬಿಸಾಡಬೇಕಂತಿಲ್ಲ ಫ್ರೆಂಡ್ಸ್. ಸಾಂಬಾರು ಅಥವಾ ರಸ ಮಾಡಿದರೆ ಹಾಕೊಂಡು ಬಿಡ್ಲಕ್ಕೆ ಅದಕ್ಕೆ. ಇದನ್ನೀಗ ಮಿಕ್ಸಿಯಲ್ಲಿ ಸಣ್ಣ ಪೇಸ್ಟ್ ಮಾಡ್ಕೊಂಬತ್ತೆ. ನೋಡಿ ಫ್ರೆಂಡ್ಸ್, 1/4 ಕಪ್, ಅದೇ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ಹಿಟ್ಟು ತಗೊಂಡೇವೋ ಅದೇ ಕಪ್ಪಲ್ಲಿ 1/4 ಕಪ್ ಬೆಲ್ಲ ತಗೊಂಡಿದೆ. ಸರಿ, ಕರಗಿದ್ರೆ ಸಾಕು. ಈ ಮಿಕ್ಸಿಯಲ್ಲಿ ಹಾಕೊಂಡು ಬಂದದನ್ನು ಇದಕ್ಕೆ ಹಾಕಿಬಿಡುವ. ಸರಿ, ಉಂಡೆ ಮಾಡುವಷ್ಟು ಮಚ್ಕೊಂಡು ಬಿಡುವ ಇದನ್ನು. ಚೂರು ಏಲಕ್ಕಿ ಹುಡಿ ಹಾಕೊಂಡೆ. ಒಂದು ಚಮಚ ತುಪ್ಪ ಹಾಕೊಂಡು ಬಿಡುವ. ಸರಿ, ಮಿಕ್ಸ್ ಮಾಡಿಕೊಂಡು ಚೂರು ಚಪ್ಪೆ ಮಾಡೋಕ್ಕೆ ಬಿಡುವ ಫ್ರೆಂಡ್ಸ್. ನೋಡಿ, ಹಿಟ್ಟು ಎಂತ ಆಯ್ತು ಕಾಂಬ ಈಗ. ನೋಡಿ, ಲಾಯಕ್ ಸಾಫ್ಟಾಗಿ ಒಳ್ಳೆ ಲಾಯಕ್ ಆಯ್ತಿದೀಗ. ಚೂರು ತುಪ್ಪ ಹಚ್ಕೊಂಡು ಇದನ್ನು ಉಂಡೆ ಮಾಡಿ ಇಟ್ಕೊಂಡು ಬಿಡುವ. ಫ್ರೆಂಡ್ಸ್, ಈ ಹೂರಣ ಎಷ್ಟು ದೊಡ್ಡಕ್ಕಿತ್ತು ಇದನ್ನು ಅಷ್ಟೇ ದೊಡ್ಡ ಉಂಡೆ ಮಾಡ್ಕೊಂಬ. ನಾನಿಲ್ಲೊಂದು ಬಾಳೆ ಎಲೆ ಇಟ್ಕೊಂಡಿದೆ, ಅದಕ್ಕೊಂಚೂರು ತುಪ್ಪ ಹಾಕೊಂತ ಇದ್ದೆ. ಇದನ್ನೊಂಚೂರು ಹೀಗೆ ಮಾಡ್ಕೊಂಡು ಇದನ್ನು ಇದರೊಳಗೆ ಹಾಕೊಂಡು ಎಕ್ಸ್ಟ್ರಾ ಬಂದದನ್ನು ತಗೊಂಡ್ಬಿಡುವ ಹೀಗೆ.
ಸ್ವಲ್ಪ ಎಲ್ಲ ಇದೆಲ್ಲ ಜಾಸ್ತಿ ಎಲ್ಲಿ ಹಿಟ್ಟು ಜಾಸ್ತಿ ಎಲ್ಲಿತ್ತು ಅದನ್ನು ಹೀಗೆ ಮೇಲೆ ಮೇಲೆ ಮಾಡ್ತಾ ಒತ್ತಿತಾ ಹೋದರೆ ಸರಿ ಫ್ರೆಂಡ್ಸ್. ನೋಡಿ ಎಷ್ಟು ಸಾಧ್ಯ ಆದಷ್ಟು ಎಷ್ಟು ತೆಳುವಾಗ್ತ ನಮಗೆ ಅಷ್ಟು ತೆಳು ಮಾಡ್ಕೊಂಡ್ರೆ ಸರಿ. ಇದನ್ನೀಗ ನೋಡಿ ದೋಸೆ ಕಲ್ ಮೇಲೆ ಹಾಕ್ಕೊಂತ ಇದ್ದೆ. ತುಪ್ಪ ಹಾಕ್ಕೊಂಡು ಆಯಿತು, ರೋಸ್ಟ್ ಆಗಿದೆ. ಇದನ್ನು ತಗೊಂಬ, ಇನ್ನೊಂದು ಮಾಡ್ಕೊಂಬ. ಹಾಕೊಂಬ ಕಲ್ಲಿಗೆ. ಇನ್ನೊಂದು ತುಂಬಿಸ್ಕೊತ ಇದ್ದೆ. ಈಗ ಹಿಟ್ಟು ನಮ್ಗೆ ಸಾಫ್ಟ್ ಇದ್ದ ಕಾರಣ ಲಾಯಕ್ ಬರ್ತಾಯಿತ್ತು. ನೋಡಿ ಎಕ್ಸ್ಟ್ರಾ ಬಂದರೆ ತಗೊಂಡ್ಬಿಡುವ. ಇದನ್ನು ತಗೊಂಬ. ಇನ್ನೂ ತೆಳು ಮಾಡಿದೆ, ಎಷ್ಟು ತೆಳು ಬೇಕಾದ್ರೆ ಮಾಡೋಕ್ಕೆ ಬರ್ತದೆ ಫ್ರೆಂಡ್ಸ್ ನಮಗೆ. ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಹೋಳಿಗೆ ಎಷ್ಟು ಸುಲಭದಲ್ಲಿ ಆಗಿ ಹೋಯ್ತು ನೋಡಿ. ಬಾಳೆಲೆ ಅಥವಾ ಪ್ಲಾಸ್ಟಿಕ್ ಅಂತಾರೆ ಈ ಹಾಲಿನ ಕವರು ಅಥವಾ ಆಯಿಲ್ ಕವರ್ ಯಾವ್ದಾರು ಇಟ್ಕೊಳ್ಲಾಕ ಅಥವಾ ಬಟರ್ ಪೇಪರ್ ಇಟ್ಕೊಂಡ್ರೆ ನಡೀತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನೋಡಿ ಬಿಸಿ ಬಿಸಿ ತಿನ್ನೋಕ್ಕಂತ ಅಷ್ಟು ಲಾಯ್ಕ್ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡ್ದಂತ ಮರಲೇಬೇಡಿ. ಥ್ಯಾಂಕ್ ಯು.